ಸಾಕಷ್ಟು ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈಗ ನಮ್ಮ ಜೊತೆ ಮೋಹನ್ ಅವರಿದ್ದಾರೆ. ಸರ್, ಈಗ ನೋಡಿ, ಪ್ರತಿಭಟನೆ ಅಂತ ಹೇಳಿದ್ರೆ ಅದಕ್ಕೊಂದು ಶಾಂತ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತು ವಿದ್ಯಾರ್ಥಿಗಳು ಯಾರು ಕೂಡ ಈ ರೀತಿಯಾದಂತಹ ಗೂಂಡಾವರ್ತನೆಯನ್ನು ಮಾಡೋದಿಲ್ಲ. ಈಗ ನಡೀತಾ ಇರೋದು ಬೇರೆಯದೇ ಆದಂತಹ ಒಂದು ರೀತಿಯ ಪ್ರತಿಭಟನೆ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಈಗ ಕಳೆದ 21 ದಿನಗಳಿಂದ ಇವರು ಮೊದಲಿಗೆ ಅಮರಣಾಂತ ಉಪವಾಸ ಅಂತ ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ನೀಟ್ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಅಂತ ಹೇಳಿದರು. ಆದರೆ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗ್ತಾ ಇರುವಂಥದ್ದು, ಅಲ್ಲಿ ಮಾತನಾಡ್ತಾ ಇರುವಂಥದ್ದು ಏನಂತ ಹೇಳಿದರೆ, ಪ್ರಭು ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಅಪಮಾನ ಮಾಡುವ ಬಗ್ಗೆ, ಅದೇ ರೀತಿಯಲ್ಲಿ 370ನ ರದ್ದು ಮಾಡುವ ಬಗ್ಗೆ, ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಅಪಮಾನ ಮಾಡುವಂಥದ್ದು ನಡೀತಾ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶವನ್ನು ನೇಪಾಳ ರೀತಿಯಲ್ಲಿ ದಂಗೆ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಪ್ರಕಾಶ್ ರಾಜ್ ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟರು. ಈ ದೇಶದ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಜನರು ದಂಗೆ ಎದ್ದು ಒಂದು ಅರಾಜಕತೆ ಸೃಷ್ಟಿ ಮಾಡಬೇಕಂತೇಳಿ ಹೇಳಿಕೆಯನ್ನು ಪ್ರಕಾಶ್ ರಾಜ್ ಅವರು ಕೊಟ್ಟಿದ್ದಾರೆ. ಇದರ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಸಂಸದ್ ಮಾರ್ಗ್ ಪೊಲೀಸ್ ಸ್ಟೇಷನಲ್ಲಿ ನಾವು ದೂರನ್ನು ದಾಖಲು ಮಾಡಿದೆ. ಒಂದು ಕಡೆ ಹಿಂದೂ ಧರ್ಮದ ಅಪಮಾನವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರತಿಭಟನೆ ನೆಪ ಇಟ್ಕೊಂಡು, ಈ ನೀಟ್ ಪರೀಕ್ಷೆ ನೆಪ ಇಟ್ಕೊಂಡು ದೇಶದಲ್ಲಿ ಅಂದರೆ ನಕಲಿ ವಿದ್ಯಾರ್ಥಿಗಳು ಸೇರಿಕೊಂಡು ಇವತ್ತು ಗುಂಡಾಗಳು ಸೇರಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಪೊಲೀಸ್ ವಾಹನದ ಮೇಲೆ ಅವರು ಇದನ್ನು ಧ್ವಂಸವನ್ನು ಮಾಡಿರುವಂಥದ್ದು ಇದೆಲ್ಲ ನೋಡಿದರೆ ಒಂದು ವ್ಯವಸ್ಥಿತವಾಗಿ ಈ ಒಂದು ಪ್ರತಿಭಟನೆ, ನೀಟ್ ಪರೀಕ್ಷೆ, ಧರ್ಮೇಂದ್ರ ಪ್ರಧಾನ್, ಇದೊಂದು ಏನಂತ ಹೇಳಿದ್ರೆ ಇದು ಕೇವಲ ಒಂದು ನೆಪ ಮಾತ್ರ. ಈ ಮೂಲಕ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ದಂಗೆಯನ್ನು ಮಾಡಬೇಕು, ಯುವಕರನ್ನು ದಾರಿ ತಪ್ಪಿಸಬೇಕು, ಪ್ರಚೋದನೆ ಮಾಡಬೇಕು ಹೇಳುವುದೇ ಇದರ ಹಿಡನ್ ಇರುವ ಅಜೆಂಡಾ ಇದೆ. ಈ ಹಿಂದೆಯೂ ಸಹ ಒಂದು ವಿದೇಶಿ ಶಕ್ತಿಗಳು ಅಂದರೆ ರೈತರ ಒಂದು ಬಿಲ್ ಹೆಸರಿನಲ್ಲಿ ಫಾರ್ಮ್ಸ್ ಲಾ ವಿಷಯದಲ್ಲಿ ಇದೇ ಥರ ದಂಗೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ರೆಡ್ ಪೋರ್ಟಲ್ಲಿ ಹೋಗಿ ಖಾಲಿಸ್ತಾನಿ ಧ್ವಜವನ್ನು ಹಾರಾಡಿಸಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಸಹ ಖಾಲಿಸ್ತಾನಿ ಭಯೋತ್ಪಾದಕರು ಸಹ ಈ ಒಂದು ಏನು ತಥಾಕಥಿತ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇದರ ಹಿಂದೆ ಏನು ಅಜೆಂಡಾ ಗಮನಕ್ಕೆ ಬರ್ತದೆ, ಇದು ಕೇವಲ ಪ್ರತಿಭಟನೆಯಲ್ಲ, ಇದರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ, ದೇಶ ವಿರೋಧಿಗಳ ಕುಕೃತ್ಯ ಇದೆ. ಈ ಪ್ರತಿಭಟನೆ ನಿಜವಾಗಿ ಯಾರು ಮಾಡ್ತಾ ಇದ್ದಾರಲ್ಲ ಅವ್ರು ಯಾರೂ ನಿಜವಾದ ವಿದ್ಯಾರ್ಥಿಗಳಲ್ಲ. ಅಲ್ಲಿ ಅವರ ಇಂಟರ್ವ್ಯೂ ಮಾಡಿದಾಗ ಗಮನಕ್ಕೆ ಬರುತ್ತೆ, ಅವರು ನಕಲಿ ವಿದ್ಯಾರ್ಥಿಗಳಿದ್ದಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ನಿಜವಾದ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ನೀಟ್ ಎಕ್ಸಾಮಲ್ಲಿ ಟಾಪ್ ಆಗ್ತಾ ಇದ್ದಾರೆ. ಟಾಪ್ ಬಂದಂಥ ವಿದ್ಯಾರ್ಥಿನೇ ಹೇಳ್ತಾ ಇದ್ದಾನೆ, ಇವತ್ತು ನೀಟ್ ಎಕ್ಸಾಮ್ ಏನು ಅಲ್ಲಿ ಸೋರಿಕೆ ಆಗಿರೋದು ಗಂಭೀರ ತಪ್ಪಿದೆ, ಆದರೆ ಅದನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚಿನ ಅಂಕವನ್ನು ಪಡ್ಕೊಳ್ಳಿ ಇದು ಮಾಡಿದ್ವಿ ಅಂತ ಹೇಳಿದರು. ಆದರೆ ಇವತ್ತು ಇದನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಸುಮಾರು 45 ಪೇಪರ್ಗಳು ಸೋರಿಕೆ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಈ ಒಂದು CBSE ಎಕ್ಸಾಮ್ ಪೇಪರ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಸೋರಿಕೆ ಆಗಿಲ್ವಾ? ಅದು ಗಂಭೀರ ಅಪರಾಧ ಇದೆ. ಕೇವಲ ಇದೊಂದು ಇಟ್ಕೊಂಡು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಯಾರು ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ದಾರೆ ಅವರಿಂದಲೇ ವಸೂಲಿ ಮಾಡಬೇಕು, ಅವ್ರ ಮೇಲೆ FIR ಅನ್ನು ಮಾಡಬೇಕು. ಹಿಂದೂ ಧರ್ಮವನ್ನು ಟೀಕೆಯನ್ನು ಮಾಡ್ತಾ ಇರೋರ ಮೇಲೆ ಸಹ ಕ್ರಿಮಿನಲ್ ಅಪರಾಧವನ್ನು ದಾಖಲು ಮಾಡಬೇಕು ಆಗ್ರಹವನ್ನು ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ಕೂಡ ಆಗಬೇಕು ಅಂತ ಹೇಳಿ ಅವರು ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.